ಮಕರ ರಾಶಿಯ ಜೂನ್ ತಿಂಗಳ ಮಾಸಿಕ ಭವಿಷ್ಯ. ಮಕರ ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಚಾಲೆಂಜಸ್ಗಳು ಜಾಸ್ತಿ ಎದುರಾಗ್ತವೆ. ಯಾವ ರೀತಿ ಚಾಲೆಂಜಸ್ ಅಂದರೆ ಫೈನಾನ್ಷಿಯಲ್ ಚಾಲೆಂಜಸ್ ಆಗಿರಬಹುದು, ಹೆಲ್ತ್ ಇಶ್ಯೂಸ್ನ ಚಾಲೆಂಜಸ್ ಆಗಿರಬಹುದು, ದಾಂಪತ್ಯದಲ್ಲಿ ಸ್ವಲ್ಪ ಬಿರುಕಿನ ಚಾಲೆಂಜಸ್ ಆಗಿರಬಹುದು, ಮತ್ತು ವ್ಯಾಪಾರ ವ್ಯವಹಾರದಲ್ಲೂ ಸಹಿತ ಚಾಲೆಂಜಸ್ಗಳು. ಆ ಚಾಲೆಂಜ್ಗಳನ್ನೆಲ್ಲ ಧೈರ್ಯವಾಗಿ ತಾವು ಎದುರಿಸ್ತೀರಿ ಕೂಡ, ಅದಕ್ಕೆ ತಕ್ಕಂತಹ ಫಲವನ್ನು ಸಹಿತ ತಾವು ಕೊಡ್ತೀರಿ ಕೂಡ. ಮನಸ್ಸಿನ ದೃಢ ನಂಬಿಕೆಯನ್ನು, ಮನೋಬಲವನ್ನು ತಾವು ಯಾವತ್ತೂ ಕಳ್ಕೊಬೇಡಿ. ಮಕರ ರಾಶಿಯವರು ತಾವು ಯಾವತ್ತು ಮನೋಬಲವನ್ನು ಕಳ್ಕೊಳ್ತೀರಿ ಆವತ್ತೇ ತಮ್ಮ ಒಂದು ನಾಶ. ಮನೋಬಲವನ್ನು ಕಳ್ಕೊಳ್ಳದಲೇ ತಮ್ಮ ಮಾನಸಿಕ ಸದೃಢತೆಯನ್ನು ತಾವು ಕಾಪಾಡಿಕೊಂಡ್ರೆ ಎಂತಹ ಶಕ್ತಿ, ಎಂತಹ ಕಷ್ಟ ಬಂದರೂ ಸಹಿತ ತಾವು ಅದನ್ನು ಈಸಿಯಾಗಿ ಗೆಲ್ತೀರಿ. ಮತ್ತು ವಿಶೇಷವಾಗಿ ಮಕರ ರಾಶಿಯಲ್ಲಿದ್ದಂಥ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಗೋಸ್ಕರ ವಿದೇಶ ಪ್ರಯಾಣ ಮಾಡುವಂಥದ್ದು ಮತ್ತು ನೌಕರಿಗೋಸ್ಕರ ವಿದೇಶ ಪ್ರಯಾಣ ಮಾಡುವಂಥದ್ದು ಅವಕಾಶಗಳು ಸಿಗುತ್ತೆ. ಮತ್ತು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನ ತಗೊಳ್ಳೋರಿಗೂ ಸಹಿತ ಅವಕಾಶ ಸಿಗುತ್ತೆ. ಉದ್ಯೋಗವನ್ನು ಯಾರು ಹುಡುಕ್ತಾ ಇರ್ತೀರಿ ಅವ್ರಿಗೂ ಸಹಿತ ಒಂದು ಉತ್ತಮವಾದಂಥ ಲಾಭ ಸಿಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಬಾಂಧವ್ಯದಿಂದ ತೊಂದರೆ ಆಗುತ್ತೆ, ಬಂಧುಗಳಿಂದ ತೊಂದರೆ ಆಗುತ್ತೆ. ನಿಮಗೆ ಸ್ವಂತ ವಿಚಾರದ ಯಾವುದೂ ತೊಂದರೆ ಆಗಲ್ಲ. ಕೆಲವೊಂದು ಬಂಧುಗಳಿಂದ ತಮಗೆ ಹಿಂಸೆಗಳಾಗುವಂಥದ್ದು, ಅವರ ಮಾನಸಿಕವಾದಂತಹ ಮಾತಿನಿಂದ ಚುಚ್ಚುವಂತಹ ಮಾತುಗಳಾಗಿರ್ಬೋದು, ಅದು ತಮ್ಮ ಮಾನಸಿಕವಾಗಿ ತಮಗೆ ಪರಿಣಾಮ ಬೀರುತ್ತೆ. ಅಂತಹ ವಿಚಾರಗಳಿಗೆ ಗಮನವನ್ನು ಕೊಡದಲೇ ತಮ್ಮ ಗುರಿ, ತಮ್ಮ ಒಂದು ಶ್ರೇಯ, ತಮ್ಮ ಒಂದು ಬೆಳವಣಿಗೆ ಮೇಲೆ ಕಾನ್ಸಂಟ್ರೇಷನ್ ಮಾಡೋದು ಅತಿ ಉತ್ತಮ. ಮತ್ತು ತಾವು ವೀರ ಆಂಜನೇಯನ ಒಂದು ಪಾರಾಯಣೆಯನ್ನು ಮಾಡಿ ಮತ್ತು ಹನುಮಾನ್ ಚಾಲಿಸನ್ನು ತಾವು ಓದೋದು ತುಂಬಾ ಉತ್ತಮ. ಈ ಒಂದು ಮಾಸದಲ್ಲಿ ಕೇಸರಿ ಒಂದು ಬಣ್ಣವನ್ನು ತಾವು ಧಾರಣೆಯನ್ನು ಮಾಡೋದು ಅತಿ ಉತ್ತಮ. ಈಸ್ಟ್ ಫೇಸಿಂಗ್ ಅಂದರೆ ಪೂರ್ವ ದಿಕ್ಕನ್ನು ತಾವು ಆಯ್ಕೆ ಮಾಡ್ಕೊಳ್ಳೋದು ಅತಿ ಉತ್ತಮ. ಅದೃಷ್ಟ ಸಂಖ್ಯೆಯಾಗಿ 5 ಆಯ್ಕೆ ಮಾಡ್ಕೊಳ್ಳಿ, ತುಂಬಾ ಲಾಭ ತಂದು ಕೊಡುತ್ತೆ. ಇದೇ ರೀತಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿಯೊಂದು ವಿಚಾರಗಳನ್ನು ಕಮೆಂಟ್ ಮುಖಾಂತರವಾಗಿ ತಮಗೆ ಉತ್ತರಗಳು ಸಹಿತ ಸಿಗ್ತಾ ಹೋಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ದೂರವಾಣಿ ಸಂಖ್ಯೆಯಲ್ಲಿ ನೇರ ಭೇಟಿಗಾಗಿ ಕರೆ ಮಾಡಿ ಅಂತ ಹೇಳ್ತಾ, ನನ್ನ ಆರಾಧ್ಯ ದೈವ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆಯಸ್ಸು, ಆರೋಗ್ಯ, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.